ಈಗ ನೋಡಿರ್ಬೋದು ಟೊಮೆಟೊ ಹಣ್ಣು ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಸಗಣಿ, ಗಂಜಲ, ಯಾವುದೇ ತ್ಯಾಜ್ಯ ವಸ್ತು ಇದ್ರು ಕೂಡ ಇದರಲ್ಲಿ ಕೊಳೆ ಆಗ್ತಾರೆ. ದೊಡ್ಡ ಕಟ್ಟಿಗೆಗಳು ಏನಾರು ಇತ್ತು ಅಂತಂದ್ರೆ ಈ ಪೈಪಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಗೆ ಕೊಳೆ ಹಾಕಿದ್ರೆ ಒಂದ್ 7 ದಿವಸ ಇದ್ರೊಳಗೆ ನೀವು ಸಗಣಿ, ಗಂಜಲ ಎಲ್ಲದನ್ನ ಫಿಲ್ ಮಾಡಿ 40 ದಿವಸ ಇದ್ರೊಳಗೆ ಸ್ಟಾಕ್ ಅಂತ ಇರ್ಬೋದು. ಗ್ಯಾಸ್ ಎಷ್ಟು ಬರ್ತಾ ಇದೆ, ನೀರಿನ ಕ್ಯಾನ್ ಒಳಗೆ ಏನಕ್ಕೆ ಹಾಕಿದೀವಿ ಅಂತಂದ್ರೆ ಯಾರೋ ಕಿಡಿಗೇಡಿಗಳು ಅಕಸ್ಮಾತ್ ಇದಕ್ಕೆ ಒಂದ್ ಬೆಂಕಿ ಕಡ್ಡಿ ಹಿಂಗ್ ಇಟ್ರು ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಇದ್ರಲ್ಲಿ ಬೆಂಕಿ ಬರುತ್ತೆ ಸರ್. ಇದು ನೋಡ್ರಿ ಎಷ್ಟು ಶುದ್ಧವಾಗಿದೆ. ಇನ್ನು ಫಿಲ್ಟರ್ ಆಗ್ಬೇಕು ಸರ್. ಇದು ಎಷ್ಟು ಫಿಲ್ಟರ್ ಆಗುತ್ತೆ ಅಂದ್ರೆ ನೀವು ಕೈಲಿ ಹಿಡ್ಕೊಂಡ್ರೆ ಕೈದು ತಳ ಕಾಣಕ್ ಸರ್, ಅಷ್ಟು ಕ್ಲಿಯರ್ ಇರುತ್ತೆ. 40 ದಿವಸ ಬಿಡ್ಲಿಲ್ಲ ಅಂದ್ರೆ ಗಟ್ಟಿ ಆಗುತ್ತೆ ಈ ತರ. ಸರ್ ಈಗ ಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ ಎಲ್ಲಾ ನೀವ್ ಹೇಳಿದ್ದ ತ್ಯಾಜ್ಯಗಳನ್ನೆಲ್ಲ ಈ ಡ್ರಮ್ ಒಳಗೆ ಹಾಕ್ಬೇಕು. ಹೌದು ಸರ್. ಈಗ ತ್ಯಾಜ್ಯ ನಾವೇನೇ ಒಳಗಡೆ ಸಗಣಿ, ಏನೇ ಗಂಜಲ ಇರ್ಬೋದು, ಇದು ಫಸ್ಟ್ ಇದ್ರೊಳಗೆ ಹಾಕ್ಬೇಕಾಗತ್ತೆ. ಇದ್ರೊಳಗೆ ಹಾಕಿದ್ದಾದ್ಮೇಲೆ ನೀವು ಇದು ಉದಾಹರಣೆ ನೀವು 200 ಲೀಟರ್ ಡ್ರಮ್ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು, 500 ಲೀಟರ್ ಡ್ರಮ್ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇದ್ರೊಳಗೆ ಏನೇನ್ ಹಾಕಿದ್ರಿ ಸರ್? ಸೊ ಇದ್ರೊಳಗೆ ಇವಾಗ ಆಲ್ರೆಡಿ ಅವ್ರು ಏನೇನ್ ಹಾಕಿದಾರೆ ಅಂತಂದ್ರೆ ವೇಸ್ಟ್, ಈಗ ನೋಡಿರ್ಬೋದು ಟೊಮೆಟೊ ಹಣ್ಣು ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಸಗಣಿ, ಗಂಜಲ, ಯಾವುದೇ ತ್ಯಾಜ್ಯ ವಸ್ತು ಇದ್ರು ಕೂಡ ಇದರಲ್ಲಿ ಕೊಳೆ ಹಾಕ್ತಾರೆ ಫಸ್ಟ್. ಯಾಕಂದ್ರೆ ಇದನ್ನ ಗಟ್ಟಿಯಾಗಿ ಬಿಡೋದ್ರಿಂದ, ಉದಾಹರಣೆಗೆ ದೊಡ್ಡ ಕಟ್ಟಿಗೆಗಳು ಏನಾರು ಇತ್ತು ಅಂತಂದ್ರೆ ಈ ಪೈಪಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಗೆ ಕೊಳೆ ಹಾಕಿದ್ರೆ ಒಂದ್ 7 ದಿವಸ ಇದ್ರೊಳಗೆ ನೀವು ಸಗಣಿ, ಗಂಜಲ ಎಲ್ಲದನ್ನ ಫಿಲ್ ಮಾಡ್ತೀರಾ. ಇದಾದ್ಮೇಲೆ ಇಲ್ಲಿಂದ ನೀವು ವಾಲ್ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಇದ್ರೊಳಗೆ ಬಿಡ್ಬೇಕಾಗುತ್ತೆ. ಇದು ವಾಲ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ವಾಲ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಇದ್ರೊಳಗೆ ಹೋಗುತ್ತೆ. ಇದು ಸೀದಾ ಇದ್ರೊಳಗೆ ಹೋಗಿ ನಿಮಗೆ ಇದ್ರೊಳಗೆ ಸ್ಟಾಕ್ ಆಗುತ್ತೆ. ಈ ಫುಲ್ ಟ್ಯೂಬ್ ಒಳಗೆ 40 ದಿವಸ ಇದ್ರೊಳಗೆ ಸ್ಟಾಕ್ ಆಗುತ್ತೆ. ಇದ್ರೊಳಗೆ 40 ದಿವಸ ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮುಂದೆ ಅಲ್ಲಿ ಪೈಪು ಔಟ್ಲೆಟ್ ಕೊಟ್ಟಿದಾರಲ್ಲ, ಅದು ಗ್ಯಾಸ್ ಹೋಗ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬಹಳ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಗ್ಯಾಸ್ ಬರುತ್ತೆ ಸರ್. ಅದ್ರಲ್ಲಿ ಗ್ಯಾಸ್ ನಾವ್ ಯಾವ್ದಕ್ಕೆ ಉಪಯೋಗಿಸ್ಬೋದು? ಅದು ಅನಿಲಕ್ಕೆ ಉಪಯೋಗಿಸೋ ಮಾಡ್ಕೊಳಕ್ ಬರಲ್ಲ. ಇದು ಎಕ್ಸೆಸ್ ಗ್ಯಾಸ್ ನ ಹೊರಗೆ ನೋಡ್ ಕಾಣ್ತಾ ಇರ್ಬೋದು ಗ್ಯಾಸ್ ಎಷ್ಟು ಬರ್ತಾ ಇದೆ. ಇದು ಕಂಟಿನ್ಯೂಸ್ ಆಗಿ ಬರುತ್ತೆ. ಇದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸರ್. ಇದು ಒಂದು ಕ್ಯಾನ್ ಒಳಗೆ, ನೀರಿನ ಕ್ಯಾನ್ ಒಳಗೆ ಏನಕ್ಕೆ ಹಾಕಿದೀವಿ ಅಂತಂದ್ರೆ ಯಾರೋ ಕಿಡಿಗೇಡಿಗಳು ಅಕಸ್ಮಾತ್ ಇದಕ್ಕೆ ಒಂದ್ ಬೆಂಕಿ ಕಡ್ಡಿ ಹಿಂಗ್ ಇಟ್ರು ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಇದ್ರಲ್ಲಿ ಬೆಂಕಿ ಬರುತ್ತೆ ಸರ್. ಇದು ಬಯೋಗ್ಯಾಸ್ ಅಂತ ಗೊತ್ತಿಲ್ಲ. ಬಯೋಗ್ಯಾಸ್ ಮುಂದಿನ ದಿನಗಳಲ್ಲಿ ಗ್ಯಾಸ್ ಯೂಸ್ ಮಾಡ್ದಂಗೆ ನಾವ್ ಇದನ್ನೇನೆ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ಕೊಬೋದಲ್ಲ ಸರ್? ಇದ್ರದ್ದು ಇನ್ನೊಂದು ಯೂನಿಟ್ ಇದೆ ಸರ್, ಬಯೋಗ್ಯಾಸ್ ಇಲ್ಲೇ ಇನ್ಸ್ಟಾಲ್ ಆಗಿದೆ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಪ್ಲಾನ್ ಮಾಡಿ ಅದನ್ನ ಮಾಡೋಣ. ಓಕೆ ಸರ್. ಸರ್ ಇವಾಗ ಇದು ಹೇಳೋದಾದ್ರೆ ಈ ಘಟಕ ನಿರ್ಮಾಣ ಮಾಡಿದಿದೆ ಎಲ್ಲ ಇದಾಯ್ತು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮುಂದೆ ಅಮೌಂಟ್. ಈಗ ಈ ಸ್ಲರಿ ಯಾವ ರೀತಿ ಬರುತ್ತೆ? ಇದೇನು ಇದ್ರಗಡೆ ಅದ ತಿರುಗಬೇಕು, ಕ್ಲಾಕ್ ವೈಸ್ ತಿರುಗಬೇಕು. ಇದನ್ನ ಮತ್ತೆ ತಿರ್ಗಿಸ್ಲೇಬೇಕು ಅಂತ ಏನಿಲ್ಲ ಸರ್. ಅಂದ್ರೆ ನಾನು ಮೇಲ್ಗಡೆ ಗಟ್ಟಿ ಕುಂತಿತ್ತಲ್ಲ, ಇದ್ರಲ್ಲಿ ನಿಮಗೆ ಹಿಂಗಾಗಿತ್ತಲ್ಲ ನೋಡ್ರಿ ಎಷ್ಟು ಶುದ್ಧವಾಗಿದೆ. ಇನ್ನು ಫಿಲ್ಟರ್ ಆಗ್ಬೇಕು ಸರ್. ಇದು ಎಷ್ಟು ಫಿಲ್ಟರ್ ಆಗುತ್ತೆ ಅಂದ್ರೆ ನೀವು ಕೈಲಿ ಹಿಡ್ಕೊಂಡ್ರೆ ಕೈದು ತಳ ಕಾಣಕ್ ಸರ್, ಅಷ್ಟು ಕ್ಲಿಯರ್ ಇರ್ತದೆ. ಬಹಳ ಶುದ್ಧವಾಗಿರುತ್ತೆ. 40 ದಿವಸ ಬಿಡ್ಲಿಲ್ಲ ಅಂದ್ರೆ ಗಟ್ಟಿ ಆಗುತ್ತೆ ಈ ತರ. ಈಗ ಕೆಂಚಪ್ಪನವರು ಇವು ಬಹಳ ಒಂದು ಆಸಕ್ತಿಯಿಂದ ಮಾಡಿ ಈಗ 25-30 ಸಾವಿರ ಲೀಟರ್ ಜೀವಾಮೃತವನ್ನು ಮಾಡಿದ್ದಾರೆ. ಅವ್ರದ್ದು ಸಂಪರ್ಕ ನಂಬರ್ನ ಕೊಡ್ತೀನಿ, ಅವ್ರನ್ನು ಸಂಪರ್ಕ ಮಾಡ್ರಿ. ಮತ್ತೆ ನಿಮಗೆ ಹೆಚ್ಚಿನ ಆಸಕ್ತಿಗೆ ಇಲ್ಲೇ ಸುತ್ತಮುತ್ತ ಚಿತ್ರದುರ್ಗ ಸುತ್ತಮುತ್ತ ಇರೋರು ಈ ಒಂದು ಚಿತ್ರದುರ್ಗ ತಾಲೂಕು ತುರ್ನೂರು ಹೋಬಳಿ ಕೂನ್ಬೇವಿಗೆ ಬಂದು ಇದ್ ಮಾಡ್ರಿ. ಒಂದ್ ಟೈಮ್ ತಗೊಂಡೋಗಿ ಜೀವಾಮೃತ ಬೆಳೆಸ್ರಿ. 10 ರೂಪಾಯಿ ಎಲ್ಲಿ ಹೋಗುತ್ತೆ? 10 ರೂಪಾಯಿ 1 ಲೀಟರ್ ತಗೊಂಡ್ರೆ 20 ಲೀಟರ್ ನಿಮಗೆ ಜೀವಾಮೃತ ರೆಡಿ ಆಗತ್ತೆ ಸ್ನೇಹಿತರೆ. ಕೆಂಚಪ್ಪರೇ, ಫೈನಲ್ ಆಗಿ ಏನ್ ಹೇಳ್ತೀರಾ ನೀವು? ಉಪಯೋಗ ಆಗಿದೆ ನಮ್ಗೆ. ಎಲ್ಲ ಫಸಲು ಎಲ್ಲದಕ್ಕೂ ಹೊಡಿಬಹುದು. ಕಡ್ಲಿಗೆ ಹೊಡಿಬಹುದು, ಶೇಂಗಾ ಹೊಡಿಬಹುದು, ರಾಗಿ ಹೊಡಿಬಹುದು, ಮೆಕ್ಕೆಜೋಳಕ್ಕೂ ಹೊಡಿಬಹುದು, ಆಮೇಲೆ ಪ್ರತಿ ನೀರುಳ್ಳಿಗೂ ಹೊಡಿಬಹುದು. ಇದ್ರಲ್ಲಿದ್ದ ಎಲ್ಲ ಪ್ರತಿ ಜನ ನಮ್ಮೂರ್ಗೆ ಅರ್ಧ ಜನಕ್ಕೂ ಉಪಯೋಗ ಆಗೈತೆ. ಬಂದು ತಗೊಂಡ್ ಹೋಗ್ತಿದ್ದಾರೆ. ಗಾಣಿಗೆ ರೂಮ್ ಅನ್ನೋದಾನೆ ಅದು ನಮ್ಗೆ ಔಷಧಿ ಹೊಡಿಯಲ್ಲಪ್ಪ, ನಾನು ಬಂದು ನಿನ್ ಜೀವಂತ ಬಂದು ತಗೊಂಡ್ ಹೋಗ್ತೀವಿ ನಾವು ಅಂತ. ನನಗಿದು ಅನುಕೂಲ ಆಗೈತಪ್ಪ. ಯಾರನ್ನ ಅನ್ಕಂಬ್ಲಿ, ನಮ್ಗೆ ನಿಮ್ಗೆ ಅನುಕೂಲ ಆಗೈತೆ, ಯಾರನ್ನೇನು ಅನ್ಕಂಬ್ಲಿ. ಇವಾಗ ಅಂತದೇ ಊರೆಲ್ಲ ಬಂದು ತಗೊಂಡ್ ಹೋಗ್ತಿದಾರೆ ನಮ್ಗೆ. ಆಮೇಲೆ ತುರ್ನೂರು ಕಡ್ಲಿಗೆ ಒಬ್ರು ತಗೊಂಡ್ ಹೋಗಿದ್ರು. ಅವರು 5,000 ಲೀಟರ್ ತಗೊಂಡ್ ಹೋಗಿದ್ರು. ಅವ್ರು ಕಡ್ಲೆ ಇಷ್ಟ ಹತ್ರ ಬಂದಂತ. ಅವರು ನಾವು ಅದಕ್ಕೆ ಮುಂದುವರ್ಸಕ್ಕೆ ಕೇಳಿದ್ವಿ. ನಾವು ಔಷಧಿ ಹೊಡಿಯಲ್ಲ,
ಜೀವಾಮೃತ ತಗೊಂಡು ಹೋಗ್ತೀವಿ ಅಂತಂದು ಅಂದ್ರೆ ಔಷಧಿಯಾಗಿ ಜೀವಾಮೃತನೇ ಹೊಡ್ಬಿಡ್ದಾರ ಅವ್ರು. ಹೌದು ಫಸ್ಟ್ ಇದನ್ನ ಹೊಡೆದಾರೆ, ಆಮೇಲೆ ಇನ್ನೊಂದು ಅದನ್ನ ಹೊಡೆದ ಒಳಗೆ ಜಾಸ್ತಿ ಆಗಿತ್ತಂತ, ಆಮೇಲೆ ಇದು ಹೊಡೆದ್ಮೇಲೆ ಕಂಟ್ರೋಲ್ ಆಗೈತೆ. ಅವ್ರು ಆತ ನಾವು ಇಪ್ಪತ್ತು ತಗೊಂಡು ಔಷಧಿ ಹೊಡೆಯಲ್ಲ, ಜೀವಾಮೃತ ತಗೊಂಡು ಹೊಡಿತಿದ್ವಿ ನಾವು. ಇದರಿಂದ ನಮ್ಗೆ ತುಂಬಾ ಚೆನ್ನಾಗೈತೆ ಅಂತಂತ ಹೇಳ್ತಾರೆ. ಈಗ ಈ ಒಂದು ಘಟಕನೇ ನಿರ್ಮಾಣ ಮಾಡ್ಕೊಂಡಿದ್ರೆ ಕೆಂಚಪ್ಪ ಅವ್ರೆ, ನೀವು ಹಸುಗಳನ್ನ ಎಷ್ಟು ಕಟ್ಟಿದ್ರ? ಹಸು 8 ಇದ್ವು, 8ರಾಗ ಇವಾಗ 9 ಇದ್ವು, 9 3 ಮಾರಿದ್ವಿ, ಇನ್ನು 6 ಹಸು ಅದಾವ. ಈಗ ನಾವು ಹಸುಗಳು ಸಾಕಕ್ ಆಗಲ್ಲಪ್ಪ, ನಾವು ಜೀವಾಮೃತ ಘಟಕ ಮಾಡ್ಬೇಕು, ನಮಗೆ ನಿರ್ವಹಣೆ ಮಾಡಕ್ ನಮ್ಮ ಮನೆಗೆ ಯಾರು ಇಲ್ಲ, ಜೀವಾಮೃತ ಘಟಕ ನಾವ್ ಮಾಡ್ಬೇಕು ಅನ್ನೋರಿಗೆ ರೈತರಿಗೆ ಏನ್ ಹೇಳ್ತೀರಾ? ನಾವು ಗಂಜು ಸಗಣಿ, ಒಂದ್ ಬಾಂಡ್ಲಿ ಸಗಣಿ, 10 kg ಸಗಣಿ, ಒಂದ್ ಕೊಡ್ಪಾನ ಗಂಜು 150 ರೂಪಾಯಿ ಮಾರ್ತಾ ಇದೀವಿ ನಾವು. ಮಾರ್ತಾ ಇದೀರಾ? ಬಂದ ಅನುಕೂಲ ಆಗೋರಿಗೆ ಕೊಡ್ತಾ ಇದೀವಿ ನಾವು. ನಾವ್ ಜಾಸ್ತಿ ಹೇಳ್ತಾರೆ, ನಾವು ಅದು ಅಷ್ಟು ಕೊಡ್ತಾ ಇದೀವಿ. 150 ರೂಪಾಯಿ ಒಂದ್ ಬಾಂಡ್ಲಿ ಗಂಜು, ಒಂದ್ ಬಾಂಡ್ಲಿ ಸಗಣಿ, ಒಂದು 10 kg ಸಗಣಿ, ಒಂದು ಕೊಡ್ಪಾನ ಗಂಜು 10 ಲೀಟ್ರು. ಏನ್ ಕೆಂಚಪ್ಪನವ್ರೆ, ದೇವರ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡನೂ ಆದಂಗ ಆಗ್ತವೆ. ಇತ್ಲಾಗ ಒಂದ್ ಕಡೆ ತೋಟನೂ ಅಭಿವೃದ್ಧಿ ಆಯ್ತು, ಜೀವಾಮೃತನೂ ಹಾಕಿದ್ರಿ, ಈಗ ಸಗಣಿ ಗಂಜು ಜೀವಾಮೃತದಿಂದ ಎಲ್ಲದ ಹಂಗಾದ್ರೆ ಒಳ್ಳೆ ಆರ್ಥಿಕವಾಗಿನೂ ಸದೃಢ ಆಗ್ತಿರಿ ಬಿಡ್ರಿ. ನೀವು ದುಡ್ಡು ಬೇಕಾದಷ್ಟು ಬರುತ್ತೆ. ಅದಕ್ಕಿಲ್ಲ ಯಾವ ಫುಡ್ ಹಾಕ್ಬೇಕು, ಮೊನ್ನೆ 30,000 ರೂಪಾಯಿ ಮೇವ್ ತಂದು ಹಾಕ್ಬೇಕು, ಅವಕ್ಕಮೇಲೆ ಗಾಂಧಿ ಹಿಂಡಿ, ಭೂಷ ಅವಕ್ಕೆಲ್ಲ ತಂದು ಹಾಕ್ತಾವ. ಅವಕ್ಕೆಲ್ಲ ಅದೆಲ್ಲ ನಾವು ತಂದು ಹಾಕಿದ್ರೆ ಅವ ಚೆನ್ನಾಗಿರ್ತಾವ. ಈಗ ಅದರದ್ದು ಭಾರ ಅದಕ್ಕೆ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಇವಾಗ ಮೇಯ್ನ್ ಆಗಿ ನಾವ್ ಎದುರಿಸ್ತಾರ ಸ್ನೇಹಿತರೆ, ಈಗ ಮೇವಿನ ನಿರ್ವಹಣೆ ಎಲ್ಲಾ ತೋಟಗಳು ಮಾಡ್ಬಿಡ್ತಾರೆ, ಎಲ್ಲಾ ಮೆಕ್ಕೆಜೋಳ ಅದು ತಿರ್ಗಾ ಆಮೇಲೆ ಇನ್ನೊಂದೆಲ್ಲ ಔಷಧಿ ಕಳೆನಾಶಕ ಹೊಡೆಯೋದ್ರಿಂದ ಕೆಂಚಪ್ಪರೆ ಮೇವು ಅಷ್ಟು ಯೋಗ್ಯವಾಗಿರೋದಿಲ್ಲ, ಒಂದ್ ಸ್ವಲ್ಪ ರೋಗದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತತೆ. ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಬಗ್ಗೆನು ಕೆಂಚಪ್ಪನ ಮಾತಾಡ್ಸೋಣ. ಕೆಂಚಪ್ಪರೆ ಈ ಒಂದು ಘಟಕವನ್ನ ತಯಾರು ಮಾಡಿ ನಿರ್ಮಿಸ್ಕೊಂಡು ಎಲ್ಲಾ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದವರಿಗೆ, ಇಡೀ ರಾಜ್ಯದವರಿಗೆ ಒಂದು ಮಾದರಿ ಆಗಿದ್ದೀರ ನೀವು. ದೇವ್ರು ನಿಮ್ಗೆ ಇನ್ನ ಹೆಚ್ಚು ಆಯುಷ್ ಆರೋಗ್ಯ ಕೊಟ್ಟು ಇನ್ನ ಹೆಚ್ಚಿನ 1 ಲಕ್ಷ 2 ಲಕ್ಷ ಲೀಟರ್ ಮಾರಾಟ ಮಾಡಿ ಎಲ್ಲಾ ರೈತರ ಕಣ್ತರಿಸಿ ಅವ್ರ ಮನವೊಲಿಸಿ ಈ ಒಂದು ಜೀವಾಮೃತ ಪದ್ಧತಿಗೆ ಕರೆತರಬೇಕು ಅಂತ ಹೇಳ್ತಾ ನಮ್ಮ ಚಾನೆಲ್ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದೀವಿ ಸ್ನೇಹಿತರೆ. ಕೆಂಚಪ್ಪರೆ, ಈಗ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.